ನಮಸ್ತೆ. ಕೃಷಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೊಸತೊಂದು ವಿಡಿಯೋದ ಮೂಲಕ ನಿಮ್ಮ ಬಳಿ ಬಂದಿದ್ದೇನೆ. ಕೋಕೋಫಿಟ್ ನಮಗೆಲ್ಲರಿಗೂ ಗೊತ್ತಿದೆ. ಕೋಕೋಫಿಟನ್ನು ಹೇಗೆ ಉಪಯೋಗ ಮಾಡಬೇಕು, ಕೋಕೋಫಿಟ್ನ ಉಪಯೋಗಗಳೇನು ಇತ್ಯಾದಿ ಕೋಕೋಫಿಟ್ನ ಬಗ್ಗೆ ತಿಳಿಸಲು ನಿಮಗೆ ಪ್ರಯತ್ನ ಮಾಡ್ತೇನೆ. ನೋಡಿ, ಕೋಕೋಫಿಟ್ ಅಂದರೆ ತೆಂಗಿನ ನಾರು ಅಷ್ಟೇ. ಆ ತೆಂಗಿನ ನಾರನ್ನು ಕಂಪ್ರೆಸ್ ಮಾಡಿ ಅದೊಂದು ಪ್ಯಾಕೆಟಲ್ಲಿ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ನೋಡಿ, 2 ಪ್ಯಾಕೆಟ್ ಪರ್ಚೇಸ್ ಮಾಡಿದ್ದೇನೆ. ತೆಂಗಿನ ನಾರು ಅಥವಾ ಕೋಕೋಫಿಟ್ ಇದರಿಂದ ಉಪಯೋಗಗಳೇನಂತ ಕೇಳಿದರೆ, ನೀರನ್ನು ಚೆನ್ನಾಗಿ ಹಿಡಿದಿಟ್ಟುಕೊಳ್ಳುತ್ತೆ. ಬೇರುಗಳು ಬಹಳ ಸಲೀಲವಾಗಿ, ಅಂದರೆ ಯಾವುದೇ ಅಡಚಣೆ ಇಲ್ಲದೆ ತುಂಬ ಬೇರುಗಳು ಕೂಡ ಗಿಡದಲ್ಲಿ ಇರುತ್ತೆ. ಯಾಕಂದರೆ ನಾವು ಇದನ್ನು ಪ್ರಾರಂಭದಿಂದಲೇ ಹಾಕಿದಾಗ ಚೆನ್ನಾಗಿ ಗಿಡ ಬೆಳವಣಿಗೆ ಆಗುತ್ತೆ. ಕೋಕೋಫಿಟನ್ನು ಹೇಗೆ ಉಪಯೋಗ ನೋಡಿ, ನಾನು 2 ಬಕೆಟ್ ನೀರು ತೆಗೊಂಡಿದ್ದೇನೆ. ಯಾಕಂದರೆ ಕೋಕೋಫಿಟನ್ನು ನಾವು ಒಂದು ಬ್ರಿಕ್ಸ್ ರೂಪದಲ್ಲಿರುತ್ತೆ, ನಾನು ಈಗಾಗಲೇ ತೋರಿಸಿದೆ ನಿಮಗೆ. ಅದನ್ನು ನಾವು ನೀರಿಗೆ ಹಾಕಿದರೆ ಮಾತ್ರ ಅದು ಬಿಡುವಂಥದ್ದು, ಇಲ್ಲಾಂದರೆ ಬಹಳ ಗಟ್ಟಿಯಾಗಿರುತ್ತೆ. ನಮಗೆ ದೊಡ್ಡ ಈಗ 10 kg ನೀವು ಬ್ರಿಕ್ಸ್ ತೆಗೊಂಡ್ರೆ ನಮಗೆ ಅಷ್ಟು ಉಪಯೋಗ ಬರುವುದಿಲ್ಲ ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಎಷ್ಟು ಜಾಗ ನೀವು ಬೇಕು ಅಷ್ಟು ಜಾಗಕ್ಕೆ ನೀರು ಹಾಕಿ ಇದೆಲ್ಲ ನನಗೆ ಉಪಯೋಗ ಇದೆ. ಆದ್ದರಿಂದ ನಾನು ಇದನ್ನು ನೀರಿಗೆ ಹಾಕಿದ್ದೇನೆ. ನೋಡಿ, ನಾನು ಯಾಕೆ ಹಾಕಿದ್ದೇನೆ ಅಂತ ಕೇಳುವಂಥ ನಮಗೆಲ್ಲರಿಗೂ ಈಗ ಸಂಶಯ ಆಗಿರಬೇಕು. ಯಾಕಂದರೆ ನೀರಿಗೆ ಕೋಕೋಫಿಟನ್ನು ನೇರವಾಗಿ ಉಪಯೋಗ ಮಾಡಬಾರ್ದು. ಯಾವಾಗಲೂ ಇದನ್ನು 2 ಸಲ ನೀರಿಗೆ ಹಾಕಿ ತೆಗೆದು ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸಬೇಕು. ಆನಂತರ ನಾವು ನಡುವಂಥ ಮಣ್ಣಿಗೆ ಹಾಕಬೇಕು. ನೋಡಿ, ಈ ರೀತಿಯಾಗಿ ಅದು ಬಿಡುತ್ತಾ ಬರುವಾಗ ಅದು ಚೆನ್ನಾಗಿ ನೋಡಿ, ಈ ರೀತಿಯಾಗಿ ನಾವು ಅದನ್ನು ನೀರಲ್ಲಿ ಚೆನ್ನಾಗಿ ಬಿಡಿಸಬೇಕು. ಯಾಕಂದರೆ ಅದೇ ಸ್ವಲ್ಪ ಹೊತ್ತಾಗ ಅದೇ ಬಿಡುತ್ತೆ. ಕೆಲವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ನೀರಲ್ಲಿ ಹಾಕಿ ಇವತ್ತು ರಾತ್ರಿ ಹಾಕಿದರೆ ಬೆಳಿಗ್ಗೆ ತೆಗೆದು ಇದಾಗ್ತಾರೆ, ಗಿಡಕ್ಕೆ ಹಾಕ್ತಾರೆ. ಅದು ಬಹಳ ತಪ್ಪಾಗಿ ಮಾಡುವಂಥ ಈ ರೀತಿಯಾಗಿ ನೀರಿಗೆ ಸ್ವಲ್ಪ ಹೊತ್ತು ಒಂದು 10-20 ನಿಮಿಷ ಆಗುವಾಗ ಚೆನ್ನಾಗಿ ಬಿಟ್ಟುಬಿಡುತ್ತೆ ಅದು. ನೋಡಿ, ಈ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಬಿಡಿಸಬೇಕು. ನೋಡಿ, ಈ ರೀತಿಯಲ್ಲಿ ಕೈಯಲ್ಲಿ ಬಿಡಿಸಿ, ನೋಡಿ ಈ ರೀತಿಯಲ್ಲಿ ಬಿಡಿಸಿರ್ತದೆ. ಯಾಕೆಂದರೆ ಕೋಕೋಫಿಟನ್ನು ನೇರವಾಗಿ ಉಪಯೋಗ ನರ್ಸರಿಯಲ್ಲಿ ಮಾಡ್ತಾರೆ. ನೋಡಿರ್ಬೋದು, ನರ್ಸರಿಯಲ್ಲಿ ಗಿಡಗಳಲ್ಲಿ ಜಾಸ್ತಿಯಾಗಿ ಕೋಕೋಫಿಟನ್ನೇ ಉಪಯೋಗ ಮಾಡ್ತಾರೆ. ಕೋಕೋಫಿಟ್ನ ಉಪಯೋಗಗಳು ಬಹಳ ಏನಂತ ಕೇಳಿದರೆ, ಯಾಕೆ ಅಂದರೆ ಸ್ವಲ್ಪ ಜಾಗ ಇದ್ದವರು, ಟ್ಯಾರಿಸಲ್ಲಿ ಕೃಷಿ ಮಾಡುವವರು ಬಹಳ ಚೆನ್ನಾಗಿ ಇದನ್ನು ಉಪಯೋಗ ಮಾಡ್ತಾರೆ. ಸುಮಾರು 10 ವರ್ಷಗಳಿಂದ ನಿರಂತರವಾಗಿ ಎಲ್ಲ ಕಡೆ ಇದನ್ನು ಉಪಯೋಗ ಮಾಡ್ತಾರೆ. ಯಾಕೆಂತ ಕೇಳಿದರೆ ಇದು ಭಾರ ಇಲ್ಲ. ಯಾಕಂದರೆ ಟ್ಯಾರಿಸಲ್ಲಿ ಕೆಲವರು ಇರ್ತಾರೆ, ತುಂಬ ಭಾರ ಇಟ್ಟರೆ ಟ್ಯಾರಿಸಿಗೆ ತುಂಬ ತೊಂದರೆ ಆಗುತ್ತೆ, ಲೀಕ್ ಇದಾಗುತ್ತೆ ಅನ್ನುವಂಥ ಗೊಂದಲಗಳಿಗೆ ಬೇಕಾಗಿ ಹಲವಾರು ಹೆಚ್ಚಿನವರು ಕೋಕೋಫಿಟನ್ನು ಉಪಯೋಗ ಮಾಡ್ತಾರೆ. ಈ ಕೋಕೋಫಿಟ್ನ ಜೊತೆಯಲ್ಲಿ ನಾವು ಯಾವತ್ತೂ ಕೂಡ ಮಣ್ಣನ್ನು ಮಿಶ್ರಣ ಮಾಡಬೇಕು. ಮಣ್ಣು ಇದ್ದರೇ ಕೋಕೋಫಿಟ್ ಒಂದು ಹೆಚ್ಚು ಕಾಲ ಚೆನ್ನಾಗಿ ಬಾಳ್ವಿಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಕೋಕೋಫಿಟ್ನಿಂದಾಗಿ ಕೆಲವೊಮ್ಮೆ ಬರೀ ಕೋಕೋಫಿಟ್ನಲ್ಲಿ ಬೀಜನ ಹಾಕಿದರೆ ಒಮ್ಮೆ ಗಿಡಗಳು ಹಾಳಾಗುವಂಥ ಚಾನ್ಸಸ್ ತುಂಬ ಇದೆ. ಅದಕ್ಕೆ ಬೇಕಾಗಿ ನಾವು ಯಾವತ್ತೂ ಮಣ್ಣು ಮಿಶ್ರಣ ಮತ್ತು ಕಾಂಪೋಸ್ಟ್ ಜೊತೆಗೆ ಮಿಶ್ರಣ ಮಾಡಿದರೆ ಬಹಳ ಚೆನ್ನಾಗಿ. ಇದು ನಾನು ನೋಡಿ ನೀರಿಗೆ ಹಾಕಿದ್ದ ಪ್ರಥಮ ಬಕೆಟಲ್ಲಿ ನೋಡಿ, ಪ್ರಥಮ ಬಕೆಟ್ ಇರುವಂಥ ನೀರು ಅದನ್ನು ನಾನು ತೆಗೆದು 2ನೇ ಬಕೆಟಿಗೆ ನಾನು ಹಾಕ್ತಾಯಿದ್ದೇನೆ. ನೋಡಿ, ಯಾಕೆಂದರೆ ಅದರಲ್ಲಿ ಉಪ್ಪಿನ ಅಂಶ ಸ್ವಲ್ಪ ಇರುತ್ತೆ. ಆ ಉಪ್ಪಿನ ಅಂಶವನ್ನು ಒಳ್ಳೆ ತೊಳೆದು ನಾವು ಬಿಸಿಲಿಗೆ ಹಾಕಿ ಒಣಗಿಸಬೇಕು. ಯಾಕಂದರೆ ನೋಡಿ, ಇನ್ನೊಮ್ಮೆ ಹಾಕಿ ನೇರವಾಗಿ ಬಿಸಿಲಿಗೆ ಹಾಕುವಂಥದ್ದು ಅಷ್ಟೇ ಕೆಲಸ. ಈ ರೀತಿಯಲ್ಲಿ ಮಾಡಿದಾಗ ನಾವು ಕೋಕೋಫಿಟ್ಟಿನ ಉಪಯೋಗದ, ಯಾಕಂದರೆ ಬಹಳ ಸರಳವಾಗಿ, ಯಾಕಂದರೆ ಮಣ್ಣಿಗೆ ನೇರವಾಗಿ ನಾವು ಯಾವುದೇ ಇದನ್ನು ನಟ್ಟಾಗ ನೋಡಿ, ನಾನು ಅದನ್ನು ಹಾಕ್ತಾಯಿದ್ದೇನೆ. ಒಂದು ಬಕೆಟಲ್ಲಿ ಇದೆ ನೋಡಿ, ಅದನ್ನು ತೆಗೆದು ನಾನು ಹಾಕ್ತಾಯಿದ್ದೇನೆ. ಈ ರೀತಿ ಮತ್ತೊಂದು ಬಕೆಟಿಗೆ ಹಾಕಿ, ಒಂದು ಬಕೆಟಿಂದ ಮತ್ತೊಂದು ಬಕೆಟಿಗೆ ಹಾಕಿ ಇನ್ನು ನೇರವಾಗಿ ನಾನು ಒಣಗಿಸಲಿಕ್ಕೆ ಹಾಕುವಂಥದ್ದು. ಚೆನ್ನಾಗಿ ಒಣಗಬೇಕು. ಒಣಗಿದಾಗ ಒಳ್ಳೆ ಡ್ರೈ ನಮಗೆ ಗೊತ್ತಾಗುತ್ತೆ. ಆವಾಗ ನಮಗೆ ಅದರ ಸ್ಪಷ್ಟತೆ ಬರುತ್ತೆ, ಇದು ಏನು ಅಂತ. ಕೆಲವರಿಗೆ ಗೊತ್ತೇ ಇರೋದಿಲ್ಲ ಇದು ಏನು ಅಂತ. ಅಂದರೆ ಉಪಯೋಗ ಮಾಡುವಲ್ಲಿ ಇರುವಂಥ ನೋಡಿ, ನಾನೀಗ ಇನ್ನು ಅದನ್ನು ಬಿಸಿಲಿಗೆ ಹಾಕಿ ಒಣಗಿಸಲಿಕ್ಕೆ ಹಾಕ್ತೇನೆ. ನೋಡಿ, ಈ ರೀತಿ ಚೆನ್ನಾಗಿ ಬಿಡಿಸಿ ಅದನ್ನು ಒಣಗಲಿಕ್ಕೆ ಹಾಕಬೇಕು. ಚೆನ್ನಾಗಿ ಒಂದು 2 ಬಿಸಿಲು ಬಂದಾಗ 2 ದಿವಸ ಹಾಕಬೇಕು. 2 ದಿವಸ ಹಾಕಿದರೆ ಒಳ್ಳೆಯಾಗಿ ಚೆನ್ನಾಗಿ ಬಿಡಿಯಾಗಿರುತ್ತೆ. ಅದನ್ನು ನಾವು ಯಾವಾಗ ನಡ್ತೇವೆ, ಮಣ್ಣು ಅಥವಾ ಕಾಂಪೋಸ್ಟ್ ಇತ್ಯಾದಿ ಗೊಬ್ಬರ ಸ್ವಲ್ಪ ಹಾಕಿ ಈ ರೀತಿ ನಡೆದರೆ ಬಹಳ ಚೆನ್ನಾಗಿ ಗಿಡ ಬೆಳೆಯುತ್ತೆ, ಒಳ್ಳೆ ಬೇರುಗಳು ಬರುತ್ತೆ, ತುಂಬ ಬಾಳ್ವಿಕೆ ಬರುತ್ತೆ. ಯಾಕಂದರೆ ಬರೀ ಕೋಕೋಫಿಟಲ್ಲಿ ಮಾಡಿದರೆ ಚೆನ್ನಾಗಿ ಬರಲ್ಲ. ಇದನ್ನು ಈ ರೀತಿ ಮಾಡಿದರೆ ತುಂಬ ಬಾಳ್ವಿಕೆ ಬರುತ್ತೆ, ನಮಗೆ ಗಿಡಗಳು ಒಳ್ಳೆ ಚೆನ್ನಾಗಿ ಬೆಳೆಯುತ್ತೆ ಅನ್ನುವಂಥದ್ದು ಬಹಳ ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ವಿಷಯ ಇದು. ನೋಡಿ, ಈ ರೀತಿ ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸಬೇಕು.
ಈ ರೀತಿ ಒಣಗಿಸಿದಾಗ ಕೋಕೋಫಿಟನ್ನು ನಮಗೆ ಎಷ್ಟು ಕಾಲ ತೆಗೆದಿಡಬಹುದು. ಯಾಕಂದರೆ ನಮಗೆ ಈ ರೀತಿ ಹಾಗೇ ಇಟ್ಟರೆ ನಮಗೆ ಅದನ್ನು ನೇರವಾಗಿ ಉಪಯೋಗ ಮಾಡಲಿಕ್ಕೆ ಕಷ್ಟ ಇದೆ. ಈ ರೀತಿ ಮಾಡಿಟ್ಟರೆ ಅದನ್ನು ಒಣಗಿಸಿ ಒಂದು 2 ನೀರಿಗೆ ಹಾಕಿ ತೊಳೆದು ಅದನ್ನು ಒಣಗಿಸಿ ಚೆನ್ನಾಗಿ ಒಂದು ಬ್ಯಾಗಲ್ಲಿ ಹಾಕಿಟ್ಟರೆ ನಮಗೆ ಯಾವಾಗ ಬೇಕಾದರೂ ಅದನ್ನು ಉಪಯೋಗ ಮಾಡ್ಬೋದು. ಸ್ವಲ್ಪ ಪರ್ಚೇಸ್ ಮಾಡುವಾಗ ಸ್ವಲ್ಪ ಚೆನ್ನಾಗಿರೋದನ್ನೇ ಕೋಕೋಫಿಟನ್ನು ತಗೊಳ್ಬೇಕು. ಕೆಲವು ಏನೆಲ್ಲ ಮಿಕ್ಸ್ ಮಾಡ್ತಾರೆ ಅದನ್ನು ನೋಡ್ಕೊಳ್ಬೇಕು ನಾವು ಸ್ವಲ್ಪ. ಈ ರೀತಿ ಮಾಡಿದರೆ ನೋಡಿ, ನಾನು ಕೋಕೋಫಿಟ್ನಿಂದಾಗಿ ಈ ರೀತಿ ಬರುತ್ತೆ ನೋಡಿ. ಇದು ನಾನು ಬೆಳೆಸಿದಂಥ ಗಿಡ ನೋಡಿ, ಬೀಜ ಬಿತ್ತನೆ ಮಾಡಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬರೀ ಮಣ್ಣಲ್ಲಿ ನಡ್ತಿದ್ದರೆ ಇಷ್ಟು ಚೆನ್ನಾಗಿ ಬರ್ತಿರಲಿಲ್ಲ. ಬೆಳೆದ ಗಿಡಗಳು ಬಹಳ ಚೆನ್ನಾಗಿ ಫಲವತ್ತಾಗಿ ಬೆಳೆದಿದೆ ಅಂತ. ಯಾಕಂದರೆ ನಾನು ಕಂಪೋಸ್ಟ್ ಕೂಡ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.